ಅರ್ಪಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸಿದ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಅತ್ಯಂತ ಸಭ್ಯ ನಿಷ್ಠ ಪ್ರಾಮಾಣಿಕ ರಾಜಕಾರಣಿ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದ ಅಪರೂಪದ ರಾಜಕಾರಣಿ, ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯುಟಿ ಖಾದರ್ ಸಾಹೇಬ್ರವರು ಇದೀಗ ಈ ಒಂದು ಏರು ಹೊತ್ತಿನಲ್ಲಿ ನಮ್ಮ ಕರೆಯನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಸರ್ವರ ಪ್ರೀತಿಗೆ ಪಾತ್ರರಾದಂತಹ ಮಿಸ್ಬಾ ಹುಸನ್ನ ಯೂತ್ ಫ್ರೆಂಡ್ಸ್ ಗುಜ್ರಕೋಡಿ ಕುಂಬ್ರಾ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಸುನ್ನಿ ಜಗತ್ತಿನ ದೊರೆಗಳಾಗಿದ್ದಂತಹ ತಾಜುಲ್ ಉಲೇಮಾ, ಶಂಸುಲ್ ಉಲೇಮಾ, ನೂರುಲ್ ಉಲೇಮಾ ಹಾಗೂ ಇನ್ನಿತರ ಅಗಲಿದ ನೇತಾರರ ಅನುಸ್ಮರ ಸಂಗಮ ಮತ್ತು ಮತ ಪ್ರಭಾಷಣದ ಧಾರ್ಮಿಕ ಅರ್ಥಪೂರ್ಣ ಸಭಾ ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ನಮಗೆಲ್ಲರಿಗೂ ಇವತ್ತು ಮಾರ್ಗದರ್ಶನದಂತಹ ಬಹುಮಾನದಂತಹ ಶಾಕಿರ್ ಬಾಕವಿ ಮೊಹಮ್ಮದ್ ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಬಹುಮಾನದ ಆದಮ್ ಹಸನ್ರವರೇ, ಬಹುಮಾನದ ಅಮೀರ್ ಸಕಾಫಿರವರೇ, ಬಹುಮಾನದ ಸೈಯದ್ ಮಜಾರ್ ಅವರೇ, ಮಸಮಿದ್ ತಂಗಲಿ ಅವರೇ, ಅದೇ ರೀತಿ ಬಹುಮಾನದಂಥ ಯೂಸುಫ್ ಹಾಜಿರ್ ಅವರೇ, ಇಬ್ರಾಹಿಂ ಹಾಜಿರ್ ಅವರೇ, ಅಶ್ರಫ್ ಅವರೇ, ನಮ್ಮ ಆತ್ಮೀಯಂಥ ನ್ಯಾಯವಾದಿಯಾಗಿರುವಂಥ ನೂರುದ್ದೀನ್ ಸಲ್ಮಾರ್ ಅವರೇ, ಸಮ್ಮದ್ ಸಾವನೂರ್ ಅವರೇ, ಅದೇ ಇಸ್ಮಾಯಿಲ್ ಪರಪಿನಂಗಡಿ ಅವರೇ, ಮುಂದೆ ಎಲ್ಲ ಜುಮಾ ಮಸೀದಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಸಂಸ್ಥೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮುಂದಿರುವ ಈ ಊರಿನ ಎಲ್ಲ ಉಲೇಮಾಗಲೇ, ಉಮರಾಕಲೇ, ಸೋದರರೇ, ಹಿರಿಯ ಗಣ್ಯ ವ್ಯಕ್ತಿಗಳೇ ಹಾಗೂ ಮಧ್ಯ ಮಿತ್ರರೇ, ಪ್ರಪ್ರಥಮವಾಗಿ ಬೇರೆ ಬೇರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಬರುವಾಗ ಸ್ವಲ್ಪ ತಡವಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿರುವ ಎಲ್ಲ ಉಲೇಮಾಗಲ ಮತ್ತು ಉಮರಾಕಲ ದುವಾ ಪಡೆಯುವಂಥ ಅವಕಾಶ ಅಲ್ಲಾಹ್ ತಾಲಾ ಒದಗಿಸಿಕೊಟ್ಟಿದ್ದಾನೆ. ಅಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಎಲ್ಲ ಉಲೇಮಾಗಲ ಮತ್ತು ಉಮರಾಕಲ ಮತ್ತು ಹಿರಿಯಕ್ಕೆ ನಾನು ದುವಾನನ್ನು ಯಾಚಿಸಿಕೊಂಡು ನಾವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆ ಜೀವನ ಸಾಗಿಸುವಂಥ ಮನೋಭಾವ ನಮ್ಮ ಪ್ರತಿಯೊಬ್ಬರ ಮನೋಭಾವಾಗಿರಬೇಕು. ಬಹುಶಃ ನಾನು ಯಾವಾಗಲೂ ಬಹಳ ಸಂತೋಷ ಅಂತ ಹೇಳಿದ್ರೆ, ಬಹುಶಃ ನಮಗೆಲ್ಲರನ್ನು ವಿಶೇಷವಾಗಿ ದುವಾ ಮಾಡಿ ನಮಗೆ ವಿಶೇಷ ಕೊಟ್ಟಂತಹ ತಾಜುಲ್ ಉಲೇಮಾ, ಶಂಸುಲ್ ಉಲೇಮಾ, ನೂರುಲ್ ಉಲೇಮಾ ಇನ್ನಿತರ ಅಗಲಿದ ನೇತರ ಅನುಸ್ಮರಣ ಸಂಗಮ ಏರ್ಪಡಿಸುವ ಮೂಲಕ ಅಂತಹ ಮಹಾನ್ ವ್ಯಕ್ತಿಗಳ ಇವತ್ತು ಜೀವನದ ವ್ಯಕ್ತಿತ್ವ ಹೇಗಿತ್ತು, ಅವರು ಬಹುಶಃ ಇವತ್ತು ಆ ಜೀವನವನ್ನು ಯಾವ ರೀತಿ ಮೈಗೂಡಿಸಿಕೊಂಡು ಬಂದು ಯಾವುದೇ ಸಮಸ್ಯೆಯನ್ನು ಕೂಡ ಧೈರ್ಯ ಮತ್ತು ತಾಳ್ಮೆಯಿಂದ ಎದುರಿಸಿಕೊಂಡು ಮುಂದಿನ ದಿನಗಳಲ್ಲಿ ಅತ್ಯಂತ ನೆಮ್ಮದಿಯ ಜೀವನ ಅವರು ಕೂಡ ಮಾಡಿದ್ರು. ಇನ್ನಿತರಿಗೂ ನೆಮ್ಮದಿಯ ಜೀವನ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ಸರ್ವರ ವಿಶೇಷವಾದ ಗೌರವ ಮತ್ತು ಪ್ರೀತಿಗೆ ಪಾತ್ರರಾಗಿ ಬಹುಶಃ ಎಲ್ಲರಿಗೂ ಅವರು ಶಕ್ತಿ ಕೊಟ್ಟಂತ ಆ ಹಿರಿಯರ ಮತ್ತು ನಮ್ಮ ಅತ್ಯಂತ ಧಾರ್ಮಿಕ ಉಲೇಮಾ ಪಂಡಿತರ ಬಗ್ಗೆ ಅನುಸ್ಮರಣೆ ಮಾಡುವ ಮೂಲಕ ಯುವ ಸಮುದಾಯಕ್ಕೆ ತಮ್ಮದೇ ಆದ ಸಂದೇಶ ಅಂತ ಇವತ್ತು ಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಈ ಪರಿಸರದ ಮತ್ತು ಸಮುದಾಯದ ದೊಡ್ಡ ಆಸ್ತಿ ಸಂಪತ್ತು ಯಾವುದಂತ ಹೇಳಿದ್ರೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ದುಡ್ಡಿದೆ, ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅದು ಈ ಪ್ರದೇಶದ ಮತ್ತು ಸಮಾಜದ ದೊಡ್ಡ ಆಸ್ತಿ ಸಂಪತ್ತಲ್ಲ. ಈ ಪ್ರದೇಶ ಸಮಾಜ ಮತ್ತು ಸಮುದಾಯದ ದೊಡ್ಡ ಆಸ್ತಿ ಸಂಪತ್ತು ಯಾವುದಂತ ಹೇಳಿದ್ರೆ ಬಹುಶಃ ಇಂತಹ ಹಿರಿಯ ತಾಳ್ಮೆ, ಇಲ್ಲಿಯ ಉಲೇಮಾಗಲ ಹಿರಿಯ ಉಲೇಮಾಗಲ ಮಾರ್ಗದರ್ಶನ, ಅವರ ಜೀವನ ಚರಿತ್ರೆ, ಅವರ ತಾಳ್ಮೆ, ಪ್ರೀತಿ, ವಿಶ್ವಾಸ, ಅವರ ಜೀವನದ ವ್ಯಕ್ತಿತ್ವದ ಮೌಲ್ಯಗಳು ನಮಗೆ ದೊಡ್ಡ ಆಸ್ತಿ ಸಂಪತ್ತಾಗಿದೆ. ಅದನ್ನು ಉಪಯೋಗಿಸಿಕೊಂಡು ನಾವು ಯುವ ಜನಾಂಗ ಇವತ್ತು ಮುಂದೆ ಹೋಗುವಂಥ ಮನೋಭಾವವನ್ನು ಪ್ರತಿಯೊಬ್ಬರಿಗೆ ಹಮ್ಮಿಕೊಳ್ಬೇಕು ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಎಲ್ಲ ಬಗೆಯ ವಿಚಾರ ಮಾತಾಡ್ಲಿಕ್ಕೆ ಹೋದ್ರೆ ಬಹಳಷ್ಟು ಹೇಳುವಂಥ ವಿಚಾರ. ಆ ಸಂದರ್ಭ ಅವರು ಪಟ್ಟಂಥ ಶ್ರಮ ಏನಿದೆ, ಬಹುಶಃ ನಮ್ಮ ಧರ್ಮವನ್ನು ಎಲ್ಲ ಸರ್ವರು ಪ್ರೀತಿಸಬೇಕು, ಧರ್ಮ ಇನ್ನಷ್ಟು ಬಲಿಷ್ಠವಾಗಬೇಕು, ಧರ್ಮದಲ್ಲಿರುವ ತತ್ವ ಆದರ್ಶಗಳೇನು ಸಮರ್ಪಕವಾಗಿ ಎಲ್ಲ ಸಮುದಾಯಕ್ಕೂ ಅತ್ಯಂತ ಸತ್ಪ್ರಜೆಯಿಂದ ಜೀವನ ಮಾಡಬೇಕು. ಬಹುಶಃ ನಮ್ಮ ಧರ್ಮವನ್ನು ಸ್ಪಷ್ಟವಾಗಿ ಇವತ್ತು ಸಂದೇಶ ಕೊಡುವ ಮೂಲಕ ಎಲ್ಲ ಯುವ ಪೀಳಿಗೆಗೆ ಅವರವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಿಯ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮುದಾಯದ, ಸಮಾಜದ, ದೇಶ ಸಂಪತ್ತಾಗಿ ಮಾರ್ಪಡುವಂತೆ ವಿಚಾರಗಳೇನಿದೆ ಬಹಳಷ್ಟು ಇವತ್ತು ಆ ಸ್ಪಷ್ಟವಾದ ಆ ಸಂದೇಶ ಮತ್ತು ಆ ಸ್ಪಷ್ಟವಾದ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ, ಸಮುದಾಯಕ್ಕೆ ಅವರ ದೊಡ್ಡವರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಥ ಮಹಾನ್ ಭಾವರ ಆ ವಿಶೇಷದ ಮನೋಭಾವವನ್ನು ಹಮ್ಮಿಕೊಂಡು ಮುಂದೆ ಹೋಗುವಂಥ ಅವಕಾಶ ನಾವೆಲ್ಲ ಇವತ್ತು ಪಡ್ಕೊಳ್ಬೇಕು ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಅದಕ್ಕೆ ಬಹುಶಃ ಉಲೇಮಾಗಲ ಶಕ್ತಿ ವಿಶೇಷವಾಗಿದೆ. ನಾನು ಯಾವಾಗಲೂ ಹೇಳ್ತಿದ್ದೆ, ಉಲೇಮಾಗಲ ಮತ್ತು ಹಿರಿಯರ ದುವಾ ಆಶೀರ್ವಾದಕ್ಕೆ ವಿಶೇಷ ಶಕ್ತಿ ಇದೆ. ಆ ಶಕ್ತಿ ಯಾರಿಗೂ ಕೂಡ ಕಾಣಲಿಕ್ಕೆ ಕೈಗೆ ಸಿಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾನು 30,000 ಓಟಲ್ಲಿ ಮೊನ್ನೆ ಮಂಗಳೂರು ವಿನ್ ಆದಾಗ ಎಲ್ಲರಿಗೂ ಬಹಳ ಆಶ್ಚರ್ಯ ಆಗಿದೆ. 10,000 ಓಟಲ್ಲಿ ವಿನ್ ಆಗ್ಬೋದು, ಯಾಕೆಂದ್ರೆ ಹಿಂದೆ ಕೂಡ ನಾನು ವಿನ್ ಆಗಿದ್ದೇನೆ.
20,000ದಲ್ಲಿ ವಿನ್ ಆಗ್ಬೋದು. ಯಾಕಂತೇಳಿ ನನ್ನ ತಂದೆಯವರು ಕೂಡ 20,000ದಲ್ಲಿ ವಿನ್ ಆಗಿದ್ದಾರೆ. ಈ 30,000 ಹೇಗೆ ಬಂತಂತೇಳಿ ಬಹಳಷ್ಟು ಆಶ್ಚರ್ಯ ಪಡೋದ ವಿಚಾರ ಆಯಿತು. ನಾನು ಅದಕ್ಕೆ ಹೇಳಿದೆ ಬೇರೆಯವರಿಗೆ, ಈ 20ರಿಂದ 30,000 ಇದಕ್ಕೆ ನೀವು ಓಟನ್ನು ಜಾಸ್ತಿ ಲೆಕ್ಕ ಹಾಕಬೇಡಿ, ಅದು ನಿಮಗೆ ಲೆಕ್ಕ ಸಿಕ್ಕುವುದಿಲ್ಲ. ಅದೆಲ್ಲ ಉಲೇಮಾಗಳ ದುವ ಮೂಲಕ ಸಿಕ್ಕಿದಂಥ ಮಾತಾಡುವ ಲೆಕ್ಕ ಸಿಕ್ಕದ ಪರಿಸ್ಥಿತಿ ಅಂತ ನಾನು ಹೇಳಿದೆ. ಉಲೇಮಾಗಳ ಕುಮಾರಕರ ದುವಾಗಿ ವಿಶೇಷ ಶಕ್ತಿ ಇದೆ ಅಂತೇಳಿ ನಾನೆಲ್ಲ ಯುವತ ಅರ್ಥ ಮಾಡಿಕೊಂಡು ಅವಕಾಶ ಆಗಬೇಕು. ಅದಕ್ಕಾಗಿ ಬಹುಶಃ ನಮಗೆ ಯುವಕರಿಗೆ ಎಷ್ಟು ಉಲೇಮಾಗಳ ಮತ್ತು ಹಿರಿಯರ ದುವ ಪಡೆದ ಅವಕಾಶ ಇದೆಯಾ ಅದನ್ನೆಲ್ಲ ಸದುಪಯೋಗಿಸಿಕೊಂಡು ದುವ ಪಡೆದಂಥ ಮನೋಭಾವವನ್ನು ಪ್ರತಿಯೊಬ್ಬರಿಗೆ ಹಮ್ಮಿಕೊಳ್ಳುವಂಥ ಅವಕಾಶ ಮಾಡಿ. ನಮ್ಮ ಪವರ್ ಎಲ್ಲ ಟೆಂಪರರಿ ಪವರ್. ಇವತ್ತು ನಮ್ಮ ಮಂತ್ರಿ ಸ್ಥಾನ ಬರ್ತದೆ, ನಾಳೆ ನಮ್ಮ ಮಂತ್ರಿ ಸ್ಥಾನ ಹೋಗ್ತದೆ. ಎಷ್ಟೋ ಮಂತ್ರಿಗಳು ಬಂದಿದ್ದಾರೆ, ಎಷ್ಟೋ ಮಂತ್ರಿಗಳು ಹೋಗಿದ್ದಾರೆ. ನಾವು ಕೂಡ ಲೆಕ್ಕದಲ್ಲಿ ಬರುವಂಥ ಒಂದು ಪರಿಸ್ಥಿತಿ. ಬಹುಶಃ ಉಲೇಮಾಗಳ ಮತ್ತು ಹಿರಿಯರ ಪವರ್ ಪರ್ಮನೆಂಟ್ ಪವರ್, ಅದಕ್ಕೆ ಇಲ್ಲಿ ಪವರ್ ಇದೆ, ಬಹುಶಃ ಅಲ್ಲಿ ಪವರ್ ಸಿಕ್ಕುವಂಥ ಅವಕಾಶ ಆಗ್ತದೆ. ಅಂಥವರ ಬಹುಶಃ ದುವ ಪಡೆಯುವಂಥ ಮನೋಭಾವವನ್ನು ಇವತ್ತು ಹಮ್ಮಿಕೊಳ್ಬೇಕು. ನಿಮ್ಮ ಕೋಪ ದ್ವೇಷ ಇದನ್ನೆಲ್ಲ ಬದುಕಿಟ್ಟು ದ್ವೇಷದಲ್ಲಿ ನಿಮ್ಮ ಸ್ವಂತ ಮಕ್ಕಳು ನಿಮಗೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಇಡೀ ಜಗತ್ತಿನ ಗೆಲ್ಲುವಂಥ ಮನೋಭಾವ ಇದೆ. ಆದಾಗ ತಾವೆಲ್ಲರೂ ಪ್ರೀತಿ ವಿಶ್ವಾಸ ಸಹೋದರದ ಜೀವನ ಸಾಗಿಸುವಂಥ ಅವಕಾಶ ಮಾಡಿ. ತಾಳ್ಮೆಗೆ ವಿಶೇಷವಾದ ಶಕ್ತಿ ಇದೆ. ಆ ತಾಳ್ಮೆಗೆ ಮೈಗೂಡಿಸಿಕೊಂಡು ಹೋಗುವಂಥ ಮನೋಭಾವವನ್ನು ತಾವು ಹಮ್ಮಿಕೊಳ್ಬೇಕಂತ ನಾನು ಕೂಡ ಹೇಳಿಕೆ ಹೆಚ್ಚಿಸುವಂಥ ಕೆಲಸ ನಾನು ಇವತ್ತು ಮಾಡುವ. ಯಾರು ತಾಳ್ಮೆಯಿಂದ ಇದ್ದಾನ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಇವತ್ತು ಇತಿಹಾಸ ತೋರಿಸಿಕೊಳ್ಳುವಂಥ ಕೆಲಸ ಇವತ್ತು ಆಗಿದೆ. ನಾನು ಈ ಮಾತು ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ನಾನು ಹಿಂದೆ ಶಾಸಕನಾಗಿದ್ದಾಗ ನನ್ನ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿದರೆ ನಮ್ಮವ್ರು ಯಾವ್ದಾದ್ರು ಬ್ಯಾನರ್ ಎಲ್ಲ ಹಾಕ್ತಾರೆ. ಯಾರಾದ್ರೂ ಬೆಳಿಗ್ಗೆ ನೋಡುವಾಗ ಈ ಬ್ಯಾನರ್ಗೆ ಕೆಲವರು ಬ್ಲೇಡ್ ಹಾಕೋದು, ಇಂತೆಲ್ಲ ಮೀಸು ತಿರುಗಿ ಇನ್ನೊಂದು ಬರೆಯೋದು, ಇದೆಲ್ಲ ವಿಚಾರಗಳು. ಬೆಳಿಗ್ಗೆ ನನಗೆ ಫೋನ್ ಮಾಡ್ತಿದ್ರು, ಯಾರು ಬ್ಯಾನರ್ ಹಾಕಿದ ಮಿತ್ರರು, ಅದು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಬಿಡಬಾರ್ದು ಕಂಪ್ಲೇಂಟ್ ಕೊಡ್ಬೇಕು, ಹಾಗೆ ಬಹಳಷ್ಟು ಸ್ಪಿರಿಟಲ್ಲಿ ಇತ್ತು. ಆಗ ನಾನು ಹೇಳ್ತಾ ಇದ್ದೆ, ಅವರು ಬ್ಲೇಡ್ ಹಾಕಿ ಬ್ಯಾನರ್ಗೆ ನನ್ನ ಮುಖಕ್ಕೆ ಬ್ಲೇಡ್ ಹಾಕಲಿ, ನನಗೆ ಟೆನ್ಷನ್ ಒಂದು ವಿಷಯ ಮಾಡ್ತೀವಿ. ನಾವು ಮನುಷ್ಯರು ಕೊಟ್ಟು ನಾವು ಎಷ್ಟು ಕೊಡ್ಬೋದು, ಹಲವು ತಲ ಕೊಡುವಾಗ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕೊಡುವಂಥ ಕೆಲಸ ಮಾಡ್ತಾನೆ. ಇದೆಲ್ಲ ಬಿಟ್ಟು ಬಿಡಿ, ನಮಗೆ ಬೇಕಾದಷ್ಟು ಬೇರೆ ಕೆಲಸ ಇದೆ, ಅದು ಮಾಡಿಕೊಂಡು ಹೋಗಿ ಅಂತ ಹೇಳಿ ನಾವು ಇದರ ವಿಚಾರಕ್ಕೆ ಹೋಗಲಿಲ್ಲ. ಯಾರನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ, ಅದ್ರ ವಿಚಾರಕ್ಕೆ ನಾವು ಹೋಗೋದು ಅಲ್ಲಿಗೆ ನಾವು ಬಿಟ್ಟಿದ್ದೆವು. ಇವತ್ತೇನಾಗಿದೆ, ಇವತ್ತು ನನ್ನ ಕ್ಷೇತ್ರ ಮಾತ್ರ ಅಲ್ಲ, ನನ್ನ ಜಿಲ್ಲೆ ಮಾತ್ರ ಅಲ್ಲ, ನನ್ನ ರಾಜ್ಯ ಮಾತ್ರ ಅಲ್ಲ, ಈ ರಾಜ್ಯದ ಎಲ್ಲ ತಾಲೂಕು ಎಲ್ಲ ಗ್ರಾಮ ಮಟ್ಟದಲ್ಲಿಯೂ ಕೂಡ ಇವತ್ತು ನನ್ನ ಫೋಟೋ ಮತ್ತು ಬ್ಯಾನರ್ ಬರಬೇಕಿದ್ರೆ ಅವತ್ತು ನಾವು ವಹಿಸುವ ತಾಳ್ಮೆಗೆ ಅಲ್ಲಾಹ್ ತಾಲಾ ನಿಮ್ಮ ದುವ ಮತ ಕ್ಷೇತ್ರ ಮತದ ಮೂಲಕ ಕೊಟ್ಟಂತ ಒಂದು ಪ್ರತಿಫಲವನ್ನು ತಿಳಿದು ಹೆಚ್ಚಿಸೋ ನಾನು ಮಾಡುವಂಥದ್ದು. ತಾಳ್ಮೆಗೆ ಮುಖಾಂತರ ಹೋಗುವಂಥ ಕೆಲಸ ಮಾಡಿ. ಇಂದಲ್ಲ ನಾಳೆ ನಿಮ್ಮೆಲ್ಲ ಸಮಸ್ಯೆಗಳು ಹಂತವಾಗಿ ಬಗೆಹರಿತದೆ. ಉಲೇಮಾಗಳ ಮದ್ರಸದಲ್ಲಿ ನಮಗೆ ಕೊಡುವಂಥ ಧಾರ್ಮಿಕ ಶಿಕ್ಷಣ, ಶಾಲೆಯಲ್ಲಿ ಕೊಡುವಂಥ ಟೀಚರ್ನ ಲೌಕಿಕ ಶಿಕ್ಷಣ. ಈ ಶಿಕ್ಷಣದ ಗುರಿ ಏನಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿ ನೀನು ನೆಮ್ಮದಿಯ ಜೀವನ ಮಾಡಬೇಕು, ಇನ್ನೊಬ್ಬನಿಗೆ ನೆಮ್ಮದಿಯ ಜೀವನ ಕೊಡಬೇಕು. ಅದರ ಮುಖಾಂತರ ಸರ್ವರ ಪ್ರೀತಿಗೆ ಪಾತ್ರರಾಗಿ ಅಲ್ಲಾಹ್ ತಾಲನ ಪ್ರೀತಿಗೆ ಪಾತ್ರರಾಗುವಂಥ ಇವತ್ತು ಅವಕಾಶ ಆಗಬೇಕು. ಆ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುವಂಥ ಮನೋಭಾವ ಹಮ್ಮಿಕೊಳ್ಳುವಂಥ ಅವಕಾಶ ಮಾಡಬೇಕಾಗ್ತದೆ. ಅದು ಬಹುಶಃ ನಿಮ್ಮೆಲ್ಲರಿಗೂ ನಾನು ವಿಶೇಷ ಶುಭಾಶಯ ಸಲ್ಲಿಸುತ್ತಾ ಬಹಳ ತಡವಾಗಿ ಬಂದಿದ್ದೇನೆ. ಆದರೂ ಕೂಡ ಇಲ್ಲಿ ಬಂದು ಮುಟ್ಟಿಸುವಂಥ ಅವಕಾಶ ನಮಗೆ ಸಿಕ್ಕುವಂಥ ಅವಕಾಶ ಆಗಿದೆ. ಅಲ್ಲಾಹ್ ತಾಲಾ ಕೊಟ್ಟಂಥ ಅವಕಾಶ ಸದುಪಯೋಗಿಸಿಕೊಂಡು ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಸಹೋದರ ಜೀವನ ಸಾಗಿಸುವ ಅವಕಾಶ ನಾವಿಷ್ಟು ಮಾಡುವ. ಬಹುಶಃ ಇಸ್ಮಾಯಿಲ್ ಅವರು ನಮ್ಮ ಜೊತೆಯಲ್ಲಿ 100 ದಿನ ಅವರು ಸಮಾಧಾನ ಸೇರಿ ಬೆಳಿಗ್ಗಿನ ಕಾರ್ಯಕ್ರಮ ಕೂಡ ಮಾಡಿದರು. ಅದಕ್ಕೆ ಬರಲಿಕ್ಕಾಗಲಿಲ್ಲ. ಅವರು ಹೇಳಿದರು ಬೆಳಿಗ್ಗಿನ ಕಾರ್ಯಕ್ರಮ ಬರಲಿಕ್ಕಾಗದಿದ್ರು ಕೂಡ ನಮ್ಮ ಸಂಜೆ ಹೊತ್ತು ನಮ್ಮ ಉಲೇಮಾಗಳು ಹಿರಿಯರು ಮತ್ತು ಯುವಕರು ಸೇರಿ ಮಾಡುವಂಥ ಧಾರ್ಮಿಕ ಕಾರ್ಯಕ್ರಮ ಇದೆ, ಅದಕ್ಕಾದ್ರೂ ಬಂದು ಮುಟ್ಟಿಸಬೇಕಂತ ಕೂಡ ಹೇಳಿದ. ಆ ಒಂದು ಪ್ರೀತಿ ವಿಶ್ವಾಸ ಒಂದು ನಿಮ್ಮೆಲ್ಲರೂ ದುವಾ ಪಡೆಯುವಂಥ ಅವಕಾಶ ಸಿಕ್ಕಿದೆ. ನಾವೆಲ್ಲ ಸೋದರ ಪ್ರೀತಿ ವಿಶ್ವಾಸ ಮುಂದೆ ಹೋಗುವಂಥ ಅವಕಾಶ ನಾವು ಪಡ್ಕೊಂಡು ನಾನು ಹೇಳಿಕೊಳ್ತಾ, ಬಹುಶಃ ಇಂಥ ಕಾರ್ಯಕ್ರಮಕ್ಕೆ ನಾನು ಆರೋಗ್ಯ ಸಚಿವನಾಗಿ ಹೇಳುತ್ತಿಷ್ಟೇ. ತಾವೆಲ್ಲ ಅವಕಾಶ ಮಾಡಿಕೊಟ್ಟಾಗ ಸಮಾಜ ಕಟ್ಟಕಡೆ ವ್ಯಕ್ತಿಗಳು ಕೂಡ ಹಲವಾರು ಯೋಜನೆ ನಾವು ತಂದು ನಿಲ್ಲುವಂಥ ಕೆಲಸ ನಾವು ಮಾಡಿದ್ದೇವೆ. ತಾವೆಲ್ಲ ಅದನ್ನು ತಿಳಿದುಕೊಂಡು ನಿಮ್ಗೆ ಯಾರಿಗೂ ಕೂಡ ರೋಗ ಬರಬಾರ್ದು, ಆ ರೀತಿ ನಿಮ್ಮ ಜೀವನ ಶೈಲಿ ಇರಬೇಕು. ಏನಾದರೂ ಬಂದರೆ ನೆಮ್ಮದಿಯ ವಾತಾವರಣ ನಿರ್ಮಾಣ ಮಾಡೋ ಅವಕಾಶ ಕಲಿಬೇಕಾದ್ರೆ ಇರುವಂಥ ಯೋಜನೆಗಳು ಏನೆಲ್ಲ ಇದೆ ಅದನ್ನೆಲ್ಲ ಕಲಿತುಕೊಂಡು ಸದುಪಯೋಗ ಕೊಡು, ತಾವು ಅದನ್ನು ಪ್ರಯೋಜನ ಪಡಿಬೇಕು. ಗೊತ್ತಿಲ್ಲದವರಿಗೆ ಪ್ರಯೋಜನ ಕೊಡೋ ವಿಚಾರ ಯೋಚನೆ ಮಾಡಬೇಕು. ಯಾಕಂತ ಹೇಳಿದರೆ ಇವತ್ತು APL ಕಾರ್ಡ್ದಾರರಿಗೆ ದೊಡ್ಡ ಮಟ್ಟದ ಎಲ್ಲ ರೋಗಗಳಿಗೆ ಉಚಿತವಾದ ಟ್ರೀಟ್ಮೆಂಟ್ ಇದೆ. ಸರ್ಕಾರಿ ಅಲ್ಲ, ಖಾಸಗಿ ಆಸ್ಪತ್ರೆ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡೋದು ವಿಚಾರ. ಮೊನ್ನೆ ತಾನೇ ನಾವು ಮನೆ ಮುಖ್ಯಮಂತ್ರಿ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ. ಹುಟ್ಟಿದ ನಂತರ ತಕ್ಷಣದಿಂದ 18 ವರ್ಷದವರೆಗೆ ಬಹುಶಃ ಹುಟ್ಟಿದ ನಂತರ ಮಗುವಾಗಿದ್ದಾಗ ಸಂದರ್ಭದಲ್ಲಿ, ತದನಂತರ ಬಾಲವಾಡಿಗೆ ಹೋಗುವಾಗ, ತದನಂತರ ಅಂಗನವಾಡಿಗೆ ಹೋಗುವಾಗ, ತದನಂತರ ಸರ್ಕಾರಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆ ಮಾತ್ರ ಅಲ್ಲ ಕಾಲೇಜ್ PUC ತನಕ ಇರುವಂಥ ಎಲ್ಲ ಜನಸಾಮಾನ್ಯರಿಗೆ
ಉಚಿತವಾದ ಸ್ಕ್ರೀನಿಂಗ್ ಮತ್ತು ಉಚಿತವಾದ ಚಿಕಿತ್ಸೆ ಸರ್ಕಾರಿ ಮತ್ತು ಪ್ರೈವೇಟ್ ಆಸ್ಪತ್ರೆ ಮತ್ತು ಯೋಜನಾ ತಂದು ನಿಲ್ಲಿಸಿದ್ದೇವೆ. ಇದನ್ನೆಲ್ಲ ತಾವು ಇವತ್ತು ಅರ್ಥ ಮಾಡಿಕೊಂಡು ಬಹುಶಃ ಪ್ರಯೋಜನ ಪಡೆಯುವಂಥ ವಿಚಾರ ಇವತ್ತು ಆಗಬೇಕು. ಯಾಕೆ ಎಲ್ಲರಿಗೂ ಯಾವಾಗಲೂ ಕೂಡ ಸಮಸ್ಯೆ ರೋಗ ಬರೋದಿಲ್ಲ, ಯಾವಾಗಲೂ ಒಮ್ಮೆ ಬರ್ತದೆ, ಮತ್ತೆ ಬರ್ತದೆ, ಮತ್ತೆ ಕಲಿಯುವಂತ ಆಗುವುದಿಲ್ಲ. ಅದನ್ನು ಈಗಲೇ ನೀವು ನೋಡಿಕೊಂಡು ನೆಮ್ಮದಿಯ ಚಿಕಿತ್ಸೆ ಕೆಲಸ ಮಾಡಿ. ಯಾಕಾಗಿ ನಾವು ಈಗ ಒಂದು ಯೋಜನೆ ನಾವು ತಂದಿದ್ದೇವೆ ಅಂತ ಹೇಳಿದ್ರೆ, ಸರ್ಕಾರದ ಮುಖ್ಯಮಂತ್ರಿ ನಮ್ಮ ಉದ್ದೇಶ ಏನು, ಜನಸಾಮಾನ್ಯರು ಬಡವರು ಅವರ ಕಿಸೆಯಿಂದ ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡಬಾರ್ದು. ಅವ್ರ ಕಿಸೆಯಲ್ಲಿ ಇಟ್ಟದ್ದು ದುಡ್ಡು ಯಾವುದಕ್ಕೆ ಇಟ್ಟಿದ್ದಾರೆ, ಒಂದು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಇಟ್ಟ ದುಡ್ಡು, ಅಥವಾ ನಿಮ್ಮ ಮಗನ ಮದುವೆಗೆ ಇಟ್ಟಂಥ ದುಡ್ಡು, ಅಥವಾ ಇಲ್ಲಿ ಮನೆ ಕಟ್ಟಲಿಕ್ಕೆ ಇಟ್ಟಂಥ ದುಡ್ಡು. ಈ ದುಡ್ಡನ್ನು ಏನಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ ಅಷ್ಟು ಮಾತ್ರ ಅಲ್ಲ, ನೀವು ನಿಮ್ಮ ಬಂಗಾರ ನಡವಿಟ್ಟು ಬ್ಯಾಂಕಿಂದ ಲೋನ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ದೂರ ಮಾಡಬೇಕು. ಮುಂದಿನ ದಿನ ದೊಡ್ಡ ರೋಗಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯ ಪರಿಸ್ಥಿತಿ ನಾವು ಸಮಾಜದಲ್ಲಿ ನಿರ್ಮಾಣ ಮಾಡಬಾರ್ದಂಥ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮ ನಿಲ್ಲಿಸುವಂಥ ಅವಕಾಶ ಆಗಿದೆ. ಎಲ್ಲ ಇವತ್ತು ಪ್ರಯೋಜನ, ನೀವು ಏನು ಯುವಕ ತಾವು ಮಿತ್ರರಿದ್ದೀರಿ, ಇದನ್ನೆಲ್ಲ ತಾವು ಸ್ಟಡಿ ಮಾಡಿಕೊಂಡು ಇಲ್ಲಿರುವ ಸರ್ವರಿಗೆ ಕೂಡ ಅದನ್ನು ಮುಟ್ಟಿಸುವಂಥ ಅವಕಾಶ ತಾವು ಮಾಡಬೇಕಾಗ್ತದೆ. ಸಣ್ಣ ಮಕ್ಕಳಿಗೆ ಏನಾದರೂ ಕಣ್ಣಿನ ದೋಷ ಏನಾದರೂ ಇದ್ದರೆ ಅವನಿಗೆ ಉಚಿತವಾಗಿ ಕನ್ನಡ ಕೊಡುವಂಥ ಕೆಲಸ, ಉಚಿತವಾಗಿ ಆಪರೇಷನ್ ಮಾಡುವ ವಿಚಾರ. 40 ವರ್ಷ ಮೇಲ್ಪಟ್ಟದ ಹಿರಿಯರಿಗೆ ಕಣ್ಣಿನ ಏನಾದರೂ ರೀಡಿಂಗ್ ಗ್ಲಾಸ್ ಬೇಕಿದ್ರೆ ಉಚಿತವಾಗಿ ಕನ್ನಡ ಕೊಡುವಂಥ ಕೆಲಸ ವಿಚಾರ ಕೂಡ ಇದೆ. ನೀವೆಲ್ಲ ಇಂತೆಲ್ಲ ಬೇರೆ ಬೇರೆ ಕ್ಯಾಂಪನ್ನು ಬರೀ ಒಂದು ಕ್ಯಾಂಪ್ ಸಂಘಟಿಸಿದ್ರೆ ಡಾಕ್ಟ್ರು ಬಂದು ಟೆಸ್ಟ್ ಮಾಡಿ ಹೋಗ್ತಾರೆ, ನೀವು ಲೀಸ್ಟ್ ಕೊಡಿ, ನಿಮ್ಗೆ ಇದನ್ನು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೇವೆ. ಸೊ ತಾವೆಲ್ಲ ಇವತ್ತು ಇದ್ದೀರಾ, ಇದನ್ನೆಲ್ಲ ಈ ರೀತಿಯ ಸಾಮಾಜಿಕವಾದ ಚಿಂತನೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಲಿ. 60 ವರ್ಷ ಮೇಲ್ಪಟ್ಟಂಥ ಎಲ್ಲ ಹಿರಿಯರಿಗೆ ಉಚಿತವಾಗಿ ಹಲ್ಲಿನ ಸೆಟ್ ಕೊಡುವಂಥವು ಕೂಡ ಇವತ್ತು ಸ್ಕೀಮನ್ನು ಕೂಡ ತಂದು ನಿಲ್ಲಿಸಿದೆ. ಹಲವಾರು ಬೇರೆ ಬೇರೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಬಹುಶಃ ತಾವೆಲ್ಲ ಇದನ್ನು ಸ್ಟಡಿ ಮಾಡಿಕೊಂಡು ನೀವು ಅದನ್ನು ಪ್ರಯೋಜನ ಪಡೆದುಕೊಳ್ಳು. ಈ ಪ್ರದೇಶದ ಪ್ರತಿಯೊಬ್ಬರು ಕೂಡ ಅದರ ಪ್ರಯೋಜನ ಪಡೆಯುವಂಥ ಮನೋಭಾವವನ್ನು ಹಮ್ಮಿಕೊಂಡು ಮುಂದೆ ಹೋಗಿ ಬಹುಶಃ ಅತ್ಯುತ್ತಮ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವಂಥ ಅವಕಾಶ ನಿಮ್ಮೆಲ್ಲರಿಂದ ಇವತ್ತು ಆಗಲಿ ಅಂತ ನಾನು ಇವತ್ತು ಹೆಚ್ಚಿಸಿಕೊಳ್ತಾ, ಏನೇ ಸಮಸ್ಯೆ ಬಂದರೂ ಕೂಡ ನೀವು ನೆಮ್ಮದಿಯ ಜೀವನ ಸಾಗಿಸುವ ಮನೋಭಾವವನ್ನು ಹಮ್ಮಿಕೊಳ್ಳಿ. ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ, ಸಮಸ್ಯೆ ಇಲ್ಲದ ಜಾಗ ಇಲ್ಲ, ಎಲ್ಲ ಕಡೆ ಸಮಸ್ಯೆ ಇದ್ದವರೇ ಸಿಕ್ಕುವಂಥವ್ರು. ಇದೆಲ್ಲ ಸ್ವಾಭಾವಿಕ. ಬರೀ ನೀವು ಬಡವರಿಗೆ ಮಾತ್ರ, ನಮಗೆ ಮಾತ್ರ ಕಷ್ಟ ನೆನೆಸಬೇಡಿ. ಎಷ್ಟೇ ದೊಡ್ಡವನಿದ್ರು ಕೂಡ ಅವನೆಲ್ಲ ಸಮಸ್ಯೆ ಇದ್ದದ್ದೇ. ನಾನು ನನ್ನ ಕ್ಷೇತ್ರದಲ್ಲಿ ಹೋಟೆಲ್ಗೆ ಹೋಗುವಾಗ ದೊಡ್ಡ ಹೋಟೆಲ್ಗೆ ಹೋಗುವುದಿಲ್ಲ, ಸಣ್ಣ ಸಣ್ಣ ಹೋಟೆಲ್ಗೆ ಹೋಗುದು. ಅದಕ್ಕೆ ಕೆಲವರು ಕೇಳ್ತಾರೆ, ಅದೇನು ಮಾರೆ ನೀನು ಸಣ್ಣ ಸಣ್ಣ ಹೋಟೆಲ್ಗೆ ಹೋಗೋ ವಿಚಾರ ಏನಂటే ನಾನು ಅದಕ್ಕೆ ಯಾವಾಗಲೂ ಹೇಳೋದಿಲ್ಲ. ಈ ಸಣ್ಣ ಸಣ್ಣ ಹೋಟೆಲ್ಗೆ ಹೋದಾಗ ಅಲ್ಲಿಗೆ ಬರೋರು ಯಾರು? ರಿಕ್ಷಾ ಚಾಲಕರು, ಬಸ್ ಚಾಲಕರು, ಕಾರ್ಮಿಕರು, ಮೇಸ್ತ್ರಿಗಳು, ಪೇಂಟರ್ಗಳು, ಈ ರೀತಿಯ ತಳವರದ ಜನಸಾಮಾನ್ಯ ಎಲ್ಲ ಸಮಸ್ಯೆ ಇದ್ದವರೇ ಬರೋದು. ಬಂದರೂ ಕೂಡ ಆ ಸಂತೋಷದಿಂದ ನೆಗಡಿಕೊಂಡು ಒಂದು ಅರ್ಧ ಗಂಟೆ ಹೇಗೆ ಟೈಮ್ ಪಾಸ್ ಆಗ್ತದೆ ಗೊತ್ತಾಗೋದಿಲ್ಲ. ಏನೇ ಸಮಸ್ಯೆ ಇದ್ದರೂ ಕೂಡ ನೆಮ್ಮದಿಯಿಂದ ಅವರು ಜೀವನ ಮಾಡುವಂಥ ಒಂದು ವಿಶೇಷವಾದ ಒಂದು ಮನೋಭಾವ ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದೇ ರೀತಿಯಲ್ಲಿ ನೀವು ದೊಡ್ಡೊಂದು AC ರೂಮ್ನ ಹೋಟೆಲ್ಗೆ ಹೋಗಿ ಅಲ್ಲಿ ಚಹಾ ಕುಡಿಯೋರೆಲ್ಲ ಟೆನ್ಷನಲ್ಲಿ ಚಹಾ ಕುಡಿದಲ್ಲದೆ ಒಬ್ಬ ನೆಗಡಿಕೊಂಡು ಒಬ್ಬನು ಕೂಡ ಚಹಾ ಕುಡಿದಿಲ್ಲ. ನಾನು ಬಹಳಷ್ಟು ಅಭ್ಯಾಸ ಹೋದಾಗ ಇಡೀ ಭೂಲೋಕ ಅವರ ತಲೆಯಲ್ಲಿ ಬಿದ್ದ ರೀತಿಯಲ್ಲಿ ಬಹಳಷ್ಟು ಗಂಭೀರವಾದ ಚರ್ಚೆ ಮುಖಾಂತರ ಈ ಚಹಾ ಕುಡಿಯುವಂಥ ಪರಿಸ್ಥಿತಿ ಇದೆ. ಸೊ ನಾವು ಎಲ್ಲಿ ಚಹಾ ಕುಡಿಯೋದು ಊಟ ಮಾಡೋದು ಮುಖ್ಯ ಅಂತ, ನಾವು ಎಷ್ಟು ಸಂತೋಷದಿಂದ ಚಹಾ ಮತ್ತು ಊಟ ಮಾಡ್ತೇವೆ ಅದು ಮುಖ್ಯ. ಅಂಥ ಜೀವನ ಮತ್ತು ಮನೋಭಾವ ನಿಮ್ಮೆಲ್ಲರಿಂದ ಬರುವಂಥ ವಿಚಾರ ಇವತ್ತು ಆಗಲಿ. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂತ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಬೇಕಾದ್ರೆ ನೀವು ಯಾರ ಮೇಲೆ ವಿಶ್ವಾಸ ಇಡಬೇಡಿ. ಎಲ್ಲಕ್ಕಿಂತ ವಿಶ್ವಾಸ ನಿಮ್ಮ ಸ್ವಂತ ಮಕ್ಕಳ ಮೇಲೆ ಇಡಿ. ಅವರಿಗೆ ಉತ್ತಮವಾದ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಕೊಡಿ. 10-15 ವರ್ಷಗಳಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳು ಬರೆದು ಹೋಗಿ ನಿಮ್ಮ ಮಕ್ಕಳು ನಿಮ್ಮ ದೊಡ್ಡ ಸ್ಥಾನಕ್ಕೆ ತೆಕ್ಕೊಂಡು ಹೋಗುವಂಥ ಒಂದು ವಿಶೇಷ ವ್ಯಕ್ತಿತ್ವ ತರಿಸುವ ಕೆಲಸ ಮಾಡೇ ಮಾಡ್ತಾರೆ ನಾನು ವಿಶ್ವಾಸ ಇರಿಸಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸುತ್ತಾ, ವೇದಿಕೆಯರು ಎಲ್ಲ ಉಲೇಮಾಗಲ ಉಮ್ಮರ್ ಹಾಕಲ ನಿಮ್ಮೆಲ್ಲರ ನಾನು ಯಾಚಿಸಿಕೊಂಡು ಬಹುಶಃ ಅತ್ಯುತ್ತಮವಾದ ಸಂಘಟನೆ ಮುಖಾಂತರ ಇನ್ನಷ್ಟು ಉತ್ತಮವಾದ ಸಾಮಾಜಿಕ ಕೆಲಸ ತಾವು ಇವತ್ತು ಮಾಡಿ ಆಶಿಸಿಕೊಳ್ತಾ ನಿಮ್ಮೆಲ್ಲ ನನ್ನ ಕಥೆಯನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಾಂದರ್ಭಿಕವಾಗಿ ಮಾತನಾಡುತ್ತಾ ಶಾಂತಿ, ಸೌಹಾರ್ದತೆ, ಐಕ್ಯತೆ, ಏಕತೆಯ ಸಂದೇಶವನ್ನು ಸಾರುತ್ತಾ ಸೇರಿರುವ ಸರ್ವರಿಗೂ ಶುಭ ಹಾರೈಸಿದ ನಮ್ಮೆಲ್ಲರ ಆತ್ಮೀಯ ಸಚಿವರು, ನಮ್ಮೆಲ್ಲರ ಮಾರ್ಗದರ್ಶಕರು, ಸಚಿವರು ಈ ಒಂದು ಏರು ಹೊತ್ತಿನಲ್ಲಿ ನಮ್ಮಲ್ಲಿ ಪ್ರೀತಿ ಇಟ್ಟು ನಮ್ಮ ಈ ಒಂದು ಸಂಘಟನೆಯನ್ನು ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೆ ನಮ್ಮ ಸಂಘಟನೆ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನ, ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ
ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿಗಳಾದ ಅಬ್ದುಲ್ ಸಮದ್ ಸೋಂಪಾಡಿ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಾಟ್ರಿ ವಕೀಲರಾದ ಅಡ್ವೊಕೇಟ್ ನೂರುದ್ದೀನ್ ಸಾಲ್ಮರ, ಯುವ ಸಂಘಟಕರಾದ ಇಸ್ಮಾಯಿಲ್ ಪಡ್ಪಿನಂಗಡಿ ಅವರು ಕೂಡ ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತೆರಳುತ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಗುರುತಿಸಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಸಮಸ್ತ ಸುನ್ನಿ ಬಾಂಧವರ ವಿನಂತಿ, ಈ ಒಂದು ಕಾರ್ಯಕ್ರಮದಲ್ಲಿ ಶೀರಣೆ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಯಾರು ಅದನ್ನು ಪಡ್ಕೊಳ್ಳದೆ ಹೋಗಬಾರದು. ಇದೀಗ ಕೆಲವೇ ಕ್ಷಣಗಳಲ್ಲಿ ಶೀರಣೆ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಉಸ್ತಾದ್ರವರ ಒಂದು ದುಆ ಕೂಡ ಇದೆ. ತಂಗಲ್ರವರ ದುಆ, ಅವರ ಕೈ ಮಶಾಫ್ ಮುಗಿಸಿ ನಂತರ ಶೀರಣಿಯನ್ನು ಪಡ್ಕೊಂಡು ಎಲ್ಲರೂ ತಿಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ആരും പോകരുത്.